ಕಲಬುರಗಿಯಲ್ಲಿ ಪೊಲೀಸ್ ಚೌಕಿಗಳ ನಿರ್ಮಾಣ ಮಾಡಬೇಕು ಎಂಬ ನಮ್ಮ ಮನವಿಗೆ ಸ್ಪಂದನೆಯನ್ನು ಅಧಿಕಾರಿಗಳು ಮಾಡಿದ್ದಾರೆ. ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಅಲ್ಲದೆ ಕೆಟ್ಟು ಹೋಗಿರುವ ಚೌಕಿಗಳನ್ನು ಸ್ಥಳಾಂತರ ಮಾಡಬೇಕು, ಅಲ್ಲದೆ ಸರಿಯಾದ ಸ್ಥಳದಲ್ಲಿ ಪೊಲೀಸ್ ಚೌಕಿಗಳನ್ನು ನಿರ್ಮಾಣ ಮಾಡಬೇಕೆಂದು ಹೋರಾಟಗಾರರಾದ ಸಂದೀಪ್ ಅರ್ಣಿಯವರು ತಿಳಿಸಿದ್ದಾರೆ. ಕಳೆದ 15 ದಿನಗಳ ಹಿಂದೆ ನಾವು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಜಿಲ್ಲಾ ಪೊಲೀಸರಿಗೆ ಸೂಕ್ತವಾದ ಪೊಲೀಸ್ ಚೌಕಿಗಳನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ಮನವಿಯನ್ನು ಮಾಡಲಾಗಿತ್ತು. ಅದರಂತೆ ಈಗ ಚೌಕಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಬಗ್ಗೆ ನಮಗೆ ಬಹಳಷ್ಟು ಖುಷಿಯಿದೆ. ಆದರೆ ಚೌಕಿಗಳನ್ನು ಸರಿಯಾದ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕೆಂದು ಅವರು ಆಗ್ರಹ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಇವತ್ತು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಿನಂತಿ ಮಾಡಿಕೊಳ್ಳೋದೇನಪ್ಪಾ ಅಂತಂದ್ರೆ, ಮೊನ್ನೆ ತಾನೇ ದಿನಾಂಕ 19ನೇ ತಾರೀಕದಂದು ಏನಪ್ಪಾ ಅಂತಂದ್ರೆ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾನು ಟಿವಿ ಮಾಧ್ಯಮದ ಮುಖಾಂತರ ಹೇಳೋದೇನಪ್ಪಾ ಅಂತಂದ್ರೆ, ಇಲ್ಲಿ ಇರ್ತಕ್ಕಂಥ ಕಲಬುರಗಿಯ ಪೊಲೀಸ್ ಚೌಕಿ ಸುಮಾರು ವರ್ಷಗಳಿಂದ ಏನಪ್ಪಾ ಅಂದ್ರೆ ಅಲ್ಲಿ ಕೋಟ್ ಹೋಗ್ತಾ ಇದೆ. ಆದ್ರೆ ಇಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ತಮ್ಮ ನಿವಾಸಕ್ಕೆ ಬೆಳಿಗ್ಗೆ ದಿನನಿತ್ಯವಾಗಿ ತಮ್ಮ ನಿವಾಸಕ್ಕೆ ಹೋಗುವುದು ಮತ್ತು ಕಚೇರಿಗೆ ಹೋಗೋದು ಬರೋದು ಮಾಡ್ತಾರ. ಆದ್ರೂ ಕೂಡ ಇಲ್ಲಿ ಕೊಳತೋದಂತ ಏನಪ್ಪಾ ಅಂದ್ರೆ ಪೊಲೀಸ್ ಚೌಕಿ ಅಂದ್ರೆ ತೆರವುಗೊಳಿಸಿಲ್ಲ. ಇದಕ್ಕೆ ನಾವು ಖಂಡನೆ ಮಾಡ್ತೇವೆ ಅಂತ ನಾವು 19ನೇ ತಾರೀಕು ಏನಪ್ಪಾ ಅಂದ್ರ ಟಿವಿ ಮಾಧ್ಯಮ ಏನಪ್ಪಾ ಅಂತಂದ್ರ ನಾವು ಅವತ್ತಿನ ದಿನ ಏನಂದ್ರ ನಾವು ಮನವಿ ಕೂಡ ಕೊಟ್ಟಿದ್ದೇವೆ. ಆದ್ರೆ ಮಹಾನಗರ ಪಾಲಿಕೆ ಏನಪ್ಪಾ ಅಂತಾರ ಆಯುಕ್ತರು ಏನಪ್ಪಾ ಅಂದ್ರ ನಮ್ಮ ಮಾತಿಗೆ ಏನಪ್ಪಾ ಅಂದ್ರೆ ಬೆಲೆ ಕೊಟ್ಟು ಇಲ್ಲಿ ಇರ್ತಕ್ಕಂಥ ಕಲಬುರಗಿ ನಗರದಲ್ಲಿ ಸುತ್ತಮುತ್ತ ಏನಪ್ಪಾ ಅಂದ್ರ ಒಂದೊಂದು ಚೌಕಗಳಲ್ಲಿ ಏನಪ್ಪಾ ಅಂದ್ರ ಕಲಬುರಗಿಯ ಪೊಲೀಸ್ ಚೌಕಗಳು ಏನಪ್ಪಾ ಅಂದ್ರ ನಿರ್ಮಾಣ ಮಾಡ್ಬೇಕಂತ ಮಹಾನಗರ ಪಾಲಿಕೆ ಆಯುಕ್ತರು ಆದೇಶ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನಪ್ಪಾ ಅಂದ್ರ ಅವ್ರಿಗೆ ಸ್ವಾಗತವನ್ನು ಕೊಡ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನೊಂದೇನಪ್ಪಾ ಅಂದ್ರೆ ವಿಷಯ ಅಂತಂದ್ರೆ, ಕಲಬುರಗಿ ನಗರದಲ್ಲಿ ಮುಖ್ಯ ರಸ್ತೆಗಳಲ್ಲಿ ಏನಪ್ಪಾ ಅಂದ್ರೆ ಕಲಬುರಗಿಯಲ್ಲಿ ಬಹಳಷ್ಟು ಟ್ರಾಫಿಕ್ ಸಮಸ್ಯೆಗಳಿವೆ. ಎಲ್ಲೆಲ್ಲಿ ಗಲ್ಲಿಗಳಲ್ಲಿ ಮಾರ್ಕೆಟ್ಗಳಲ್ಲಿ ಏನಪ್ಪಾ ಅಂದ್ರ ಟ್ರಾಫಿಕ್ ಸಮಸ್ಯೆಗಳು ಇರುವ ಕಾರಣಕ್ಕಾಗಿ ಕಲಬುರಗಿಯ ಜಗತ್ ವೃತ್ತದಲ್ಲಿ ಏನಪ್ಪಾ ಅಂದ್ರ ಮೇನ್ ಮುಖ್ಯ ರಸ್ತೆಯಲ್ಲಿ ರೋಡ್ ಮೇಲೆ ಏನಪ್ಪಾ ಅಂದ್ರೆ ಒಂದು ಪೊಲೀಸ್ ಚೌಕಿ ಕೂಡಿಸಿದ್ದಾರೆ. ಅದಕ್ಕೆ ನಾವು ಇವತ್ತೇನಪ್ಪಾ ಅಂದ್ರೆ ಬೇರೆ ಒಳ್ಳೆ ಸ್ಥಳದಲ್ಲಿ ಏನಪ್ಪಾ ಅಂದ್ರೆ ಸ್ಥಳಾಂತರ ಮಾಡಬೇಕು. ಇಲ್ಲಿ ಟರ್ನ್ ಮಾಡ್ತಂತ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಅನಾಹುತ ಆಗುವಂತ ಸಂದರ್ಭ ಇರುತ್ತೆ. ಅದೇ ರೀತಿ ನಮ್ಮ ಪೊಲೀಸ್ ರಕ್ಷಣೆ ಮಾಡುವಂತ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಏನಪ್ಪಾ ಅಂತಂದ್ರೆ ಹೊರಗಡೆ ಕುಂತಾಗ ಯಾವುದೇ ಒಂದು ವೆಹಿಕಲ್ ಏನಪ್ಪಾ ಅಂದ್ರೆ ಗುದ್ದೋದ್ರೆ ಅವರಿಗೆ ಜೀವಕ್ಕೆ ಹಾನಿ ಆದ್ರೆ ಯಾರ ಕಾರಣ ಅಂತ ಇವತ್ತು ನಾನು ನೇರವಾಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೇಳ್ತಾ ಇದ್ದೀನಿ. ಇದೇ ಕುಡಿಸಿದಂತ ಚೌಕಿ ಏನಪ್ಪಾ ಅಂದ್ರೆ ಅದು ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಕೊಳತೋದಂತ ಚೌಕಿ ಏನಪ್ಪಾ ಅಂದ್ರೆ ತೆರವುಗೊಳಿಸಿ ಅಲ್ಲೇ ಏನಪ್ಪಾ ಅಂದ್ರೆ ಈ ಸ್ಥಳಾಂತರ ಮಾಡಿದ್ರೆ ಬಹಳ ಒಳ್ಳೇದಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಅದೇ ರೀತಿ ಕಲಬುರಗಿ ನಗರದಲ್ಲಿ ಜಗತ್ ವೃತ್ತದಲ್ಲಿ ಅಷ್ಟೇ ಅಲ್ಲ, ಇವತ್ತು ವಿಧಾನಸೌಧದಲ್ಲಿ ಹೋಗಿರ್ಬೋದು, ಖರ್ಗೆ ಪೆಟ್ರೋಲ್ ಆಗಿರ್ಬೋದು, ಇವತ್ತು ಗಂಜಾ ಇನ್ನಿತರ ಜಾಗಗಳಲ್ಲಿ ಏನಪ್ಪಾ ಇವತ್ತು ಪೊಲೀಸ್ ಚೌಕಿಗಳು ಕುಡಿಸಿದ್ದಾರೆ. ಅದೇನಪ್ಪಾ ರಸ್ತೆ ಮೇಲೆ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ತೆಗೆದು ಏನಪ್ಪಾ ಅಂದ್ರ ಒಳ್ಳೆ ಸ್ಥಳದಲ್ಲಿ ಏನಪ್ಪಾ ಅಂದ್ರ ಕೂಡಿಸುವಂತ ಕೆಲಸ ಮಾಡ್ಬೇಕಂತ ಇವತ್ತು ನಾನು ನೇರವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಏನಪ್ಪಾ ಅಂದ್ರ ನಾನು ಒಂದು ಟಿವಿಯ ಮಾಧ್ಯಮದ ಮುಖಾಂತರ ನಾ ಹೇಳಕ್ ಇಷ್ಟಪಡ್ತೇನೆ ಇದ್ದೇನೆ. ಒಂದು ವೇಳೆ ನೀವೇನಾದ್ರೂ ರೋಡ್ ಮೇಲೆ ಏನಾದ್ರೂ ಕೂಡಿಸಿದ್ರೆ ಇದಕ್ಕೆ ನೇರವಾಗಿ ಪೊಲೀಸರಿಗೆ ಏನಾದ್ರೂ ಒಂದು ಅನಾಹುತ ಆದ್ರೆ ನೇರವಾಗಿ ಮಹಾನಗರ ಪಾಲಿಕೆ ಆಯುಕ್ತರು ಏನಪ್ಪಾ ಅಂದ್ರೆ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ.